ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ಇವತ್ತು ನಾವು ನೋಡಲಿಕ್ಕೆ ಹೊರಟಿರುವ ವಿಷಯ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, COM ಅಂತ ಶಾರ್ಟಾಗಿ ಕರಿತೇವೆ. ನಮಗೆಲ್ಲ ಗೊತ್ತಿದೆ, ನಾವು ಫಾಲೋ ಮಾಡೋದು ಇಂಡಿಯಾದಲ್ಲಿ ನಾವು ಫಾಲೋ ಮಾಡೋದು ಯಾವುದು? ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಇದು ಯಾವ ಆಧಾರದ ಮೇಲಿದೆ? ಬ್ರಿಟಿಷ್ ಮಾಡೆಲ್ ಮೇಲಿದೆ. ಈ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ, ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಇಸ್ ನಾಟ್ ದಿ ಪ್ರೆಸಿಡೆಂಟ್. ರಿಯಲ್ ಅಥಾರಿಟಿ ಇರೋದು ಯಾವ ಸಿಸ್ಟಮಲ್ಲಿ? ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ. ಆದರೆ ನಾವು ಫಾಲೋ ಮಾಡ್ತಾ ಇರೋದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಹಾಗಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಯಾರು ಮೇನಾಗಿ ಅಥಾರಿಟಿಯನ್ನು ಇಟ್ಕೊಂಡಿರ್ತಾರೆ ಅಂತಂದರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗಳು ಮತ್ತು ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರ ಹತ್ರ ನಿಜವಾದ ಅಥಾರಿಟಿ, ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ ಇರೋದು ಇವರ ಹತ್ರ. ಸೊ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ದಿ ಆ್ಯಕ್ಚುಯಲ್ ಗವರ್ನಿಂಗ್ ಬಾಡಿ. ಏನು ಮಾಡುತ್ತೆ ಅದು? ಪಾಲಿಸಿ ಫಾರ್ಮುಲೇಟ್ ಮಾಡೋದು, ಎಕ್ಸಿಕ್ಯೂಟಿವ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದು, ಡೇ ಟು ಡೇ ಅಡ್ಮಿನಿಸ್ಟ್ರೇಷನನ್ನು ನೋಡ್ಕೊಳ್ಳೋದು. ಸೊ ದ ಪ್ರೆಸಿಡೆಂಟ್ ಫಂಕ್ಷನ್ಸ್ ಓನ್ಲಿ ಆನ್ ದರ್ ಏಡ್ ಆ್ಯಂಡ್ ಅಡ್ವೈಸ್. ಪ್ರೆಸಿಡೆಂಟ್ ಸಹ ಇವರ ಒಂದು ಏಡ್, ಅಡ್ವೈಸ್, ಸಹಾಯ ಮತ್ತು ಇವರ ಅಡ್ವೈಸ್, ಇದರ ಆಧಾರದ ಮೇಲೆ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಇನ್ನು ಸಂವಿಧಾನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಏನು ಅಂತ ನೋಡೋದಾದರೆ, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಗಿವ್ ವೆರಿ ಡೀಟೇಲ್ಡ್ ಪ್ರೊವಿಷನ್ಸ್. ಡೀಟೇಲ್ ಆಗೇನು ಹೇಳ್ತಾ ಇಲ್ಲ ಕಾನ್ಸ್ಟಿಟ್ಯೂಷನಲ್ಲಿ, ಬಟ್ ಇಟ್ ಲೇಸ್ ಡೌನ್ ದ ಫ್ರೇಮ್ ವರ್ಕ್ ಮೇನ್ಲಿ ಥ್ರೂ ಆರ್ಟಿಕಲ್ 74. ಆರ್ಟಿಕಲ್ 74 ಮೂಲಕ ಕೆಲವೊಂದು ಫ್ರೇಮ್ ವರ್ಕನ್ನಲ್ಲಿ ಕೊಡ್ತಾ ಇದೆ. ಏನು ಹೇಳ್ತಾರೆ ಅದರಲ್ಲಿ ಅಂತಂದರೆ, ಇವರ ಸ್ಟೇಟಸ್ ಏನು, ನೇಚರ್ ಏನು, ಸ್ಟೇಟಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ನೇಚರ್ ಆಫ್ ಅಡ್ವೈಸ್ ಟು ದ ಪ್ರೆಸಿಡೆಂಟ್. ಯಾವ ನೇಚರು ಇವರು ಅಡ್ವೈಸ್ ಮಾಡ್ತಾರಲ್ವ ಪ್ರೆಸಿಡೆಂಟಿಗೆ, ಅದರ ನೇಚರ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗೋದು ಆರ್ಟಿಕಲ್ 74ಅಲ್ಲಿ. ಆರ್ಟಿಕಲ್ 75ಅಲ್ಲಿ ಇವರ ಅಪಾಯಿಂಟ್ಮೆಂಟ್, ಟೆನ್ಯೂರ್, ರೆಸ್ಪಾನ್ಸಿಬಿಲಿಟಿ, ಕ್ವಾಲಿಫಿಕೇಷನ್ನು, ಓತು, ಸ್ಯಾಲ್ರಿ, ಅಲೋವೆನ್ಸಸ್ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ, ಆರ್ಟಿಕಲ್ 74 ಏಡ್ ಆ್ಯಂಡ್ ಅಡ್ವೈಸ್ ಟು ದಿ ಪ್ರೆಸಿಡೆಂಟ್, ಇದನ್ನು ಸ್ವಲ್ಪ ನೋಡಬೇಕಾಗತ್ತೆ ನಾವು. ನೋಡಿ, ಕಾನ್ಸ್ಟಿಟ್ಯೂಷನಲ್ಲಿ ಕೋರ್ ಪ್ರೊವಿಷನ್ ಏನಿದೆ ಅಂತಂದರೆ, ದೇರ್ ಶಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನೋಡಿ, ದೇರ್ ಶಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಎಟ್ ದಿ ಹೆಡ್. ಯಾವಾಗಲೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಮತ್ತು ಅವರ ಹೆಡ್ ಆಗಿ ಪ್ರೈಮ್ ಮಿನಿಸ್ಟರ್ ಇರಬೇಕು. ಯಾವ ಉದ್ದೇಶಕ್ಕೋಸ್ಕರ? ಟು ಏಡ್ ಆ್ಯಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್. ಪ್ರೆಸಿಡೆಂಟಿಗೆ ಸಹಾಯ ಮಾಡಲಿಕ್ಕೆ, ಅಡ್ವೈಸ್ ಕೊಡಲಿಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಮತ್ತು ಪ್ರೈಮ್ ಮಿನಿಸ್ಟರ್ ಇರಬೇಕು. ಪ್ರೆಸಿಡೆಂಟ್ ಏನು ಮಾಡ್ತಾರೆ? ದ ಪ್ರೆಸಿಡೆಂಟ್ ಶಲ್ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಸಚ್ ಅಡ್ವೈಸ್. ಇವರು ಏನು ಸಲಹೆ ಕೊಟ್ಟಿರ್ತಾರೋ ಆ ಸಲಹೆಗೆ ತಕ್ಕ ಹಾಗೆ ಕಾರ್ಯನಿರ್ವಹಿಸೋದು ಪ್ರೆಸಿಡೆಂಟ್ ಅವರ ಕೆಲಸ. ಇದರಲ್ಲಿ ಇಂಪಾರ್ಟೆಂಟ್ ಪ್ರೊವಿಷನ್ ಏನಂತಂದರೆ, ಪ್ರೆಸಿಡೆಂಟ್ ಮೇ ಆಸ್ಕ್ ದಿ ಕೌನ್ಸಿಲ್ ಟು ರೀಕನ್ಸಿಡರ್ ಅಡ್ವೈಸ್ ಒನ್ಸ್. ನಾವು ಮೊದಲು ನೋಡಿದ್ವಿ ಅಲ್ವಾ, ಪ್ರೆಸಿಡೆಂಟ್ ಇದ್ದಾರೆ ಮೇಲ್ಗಡೆ, ಅವ್ರ ಕೆಳಗಡೆ PM ಮತ್ತು ಅದ್ರ ಜೊತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಪ್ರೆಸಿಡೆಂಟಿಗೆ ಅಡ್ವೈಸ್ ಕಳಿಸ್ತಾರೆ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸು. ಈಗ ಒಂದು ಸಾರಿ ಏನು ಮಾಡಬಹುದು, ಪ್ರೆಸಿಡೆಂಟ್ ಅವರು ಇನ್ನೊಂದು ಸಾರಿ ನೋಡಿ, ಥಿಂಕ್ ಮಾಡಿ, ಈ ಅಡ್ವೈಸು ರೀಕನ್ಸಿಡರ್ ಮಾಡಲಿಕ್ಕಾಗುತ್ತಾ ಅಂತ. ಪ್ರೆಸಿಡೆಂಟ್ ಮೇ ಆಸ್ಕ್ ದಿ ಕೌನ್ಸಿಲ್ ಟು ರೀಕನ್ಸಿಡರ್ ಅಡ್ವೈಸ್ ಒನ್ಸ್. ಒಂದು ಸಾರಿ ಕಳಿಸ್ತಾರೆ ವಾಪಸ್ಸು. ಆಫ್ಟರ್ ರೀಕನ್ಸಿಡರೇಷನ್ ಪ್ರೆಸಿಡೆಂಟ್ ಮಸ್ಟ್ ಅಕ್ಸೆಪ್ಟ್ ಇಟ್. ಈಗ ಮತ್ತೆ ಇವರು ವಾಪಸ್ ಅದನ್ನೇ ಕಳಿಸಿದರೆ, ಅದೇ ಅಡ್ವೈಸ್ ಕಳಿಸಿದರೆ, ಯಾವುದೇ ಚೇಂಜಸನ್ನು ಮಾಡದೆ ಅದನ್ನೇ ಕಳಿಸಿದ್ರೂ ಸಹ ಪ್ರೆಸಿಡೆಂಟ್ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ದಿಸ್ ಮೇಕ್ಸ್ ದಿ ಅಡ್ವೈಸ್ ಬೈಂಡಿಂಗ್. ಬೈಂಡಿಂಗ್ ಅಂತಂದರೆ ಅದಕ್ಕೆ ಅವರು ಬದ್ಧರಾಗಿರಲೇಬೇಕು, ಮರು ಮಾತನಾಡೋ ಹಾಗಿಲ್ಲ. ಇನ್ನು, ಕ್ಯಾನ್ ಕೋರ್ಟ್ಸ್ ಇನ್ಕ್ವೈರ್ ಇನ್ ಟು ಮಿನಿಸ್ಟೀರಿಯಲ್ ಅಡ್ವೈಸ್. ಈಗ ಸುಪ್ರೀಂ ಕೋರ್ಟ್ ಇದೆ, ಬೇರೆ ಬೇರೆ ನ್ಯಾಯ ವ್ಯವಸ್ಥೆಗಳಿದೆಯಲ್ವ, ಅದು ಈ ಮಿನಿಸ್ಟೀರಿಯಲ್ ಅಡ್ವೈಸ್ಗಳನ್ನು ಇನ್ಕ್ವೈರಿ ಮಾಡಬಹುದಾ ಅಂತ ಕೇಳಿದ್ರೆ ಇಲ್ಲ, ನೋ. ಅಡ್ವೈಸ್ ಟೆಂಡರ್ಡ್ ಬೈ ಮಿನಿಸ್ಟರ್ಸ್ ಕೆನಾಟ್ ಬಿ ಇನ್ಕ್ವೈರ್ಡ್ ಇನ್ ಟು ಬೈ ಎನಿ ಕೋರ್ಟ್. ಯಾವುದೇ ಒಂದು ನ್ಯಾಯಾಲಯದಲ್ಲಿ ಈ ಅಡ್ವೈಸಿಗೆ ಸಂಬಂಧಪಟ್ಟ ಹಾಗೆ ಇನ್ಕ್ವೈರಿ ಆಗೋದಿಲ್ಲ. ಯಾಕಂತಂದರೆ ಇಟ್ ಎನ್ಶೋರ್ಸ್ ಕಾನ್ಫಿಡೆನ್ಷಿಯಾಲಿಟಿ ಆ್ಯಂಡ್ ಸ್ಮೂತ್ ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್. ರೀಸೆಂಟಾಗಿ ನಾವು ನ್ಯೂಸಲ್ಲಿ ನೋಡ್ತಾ ಇರ್ತೇವಲ್ವ, ಜುಡಿಷಿಯರಿ ಓವರ್ ರೀಚ್, ಜುಡಿಷಿಯಲ್ ಆ್ಯಕ್ಟಿವಿಸಮ್, ಇಂಥ ವಿಷಯಗಳು ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ.
ಪ್ರತಿಯೊಂದು ಸಂದರ್ಭದಲ್ಲೂ ಜುಡಿಷಿಯರಿ ಮಿಡ್ಲಲ್ಲಿ ಮೂಗು ತೋರಿಸಿ ಏನು ಕೇಳಿದ್ರಿ, ಏನು ಅಡ್ವೈಸ್ ಮಾಡಿದ್ರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಪ್ರೇಷನ್ ಆಫ್ ಪವರ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಡಿಸ್ಕಸ್ ಮಾಡಿದ್ದೇವೆ ಮೊದಲೊಂದು ಕಾಲದಲ್ಲಿ. ಹಾಗಾಗಿ ಕಾನ್ಫಿಡೆನ್ಷಿಯಾಲಿಟಿ ಇರಬೇಕಾಗತ್ತೆ, ಎಕ್ಸಿಕ್ಯೂಟಿವ್ ಫಂಕ್ಷನಿಂಗ್ ಸ್ಮೂತಾಗಿ ಆಗಬೇಕಾಗತ್ತೆ. ಆವಾಗ ಸುಪ್ರೀಂ ಕೋರ್ಟು ಮಧ್ಯದಲ್ಲಿ ಬಂದು ಇದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇನ್ವಾಲ್ವ್ಡ್, ಇದು ಎರಡು ಅಮೆಂಡ್ಮೆಂಟ್ ಇದೆ. 42nd ಅಮೆಂಡ್ಮೆಂಟ್ ಪ್ರಕಾರ ಅಡ್ವೈಸು ಬೈಂಡಿಂಗ್ ಆಗಿರುತ್ತೆ. ಇವರು ಏನು ವಾಪಸ್ ಕಳಿಸ್ತಾರಲ್ವ ಅಡ್ವೈಸು, ಅದು ಬೈಂಡಿಂಗ್ ಆಗಿರುತ್ತೆ ಮೊದಲನೇ. ಆದರೆ 44th ಅಮೆಂಡ್ಮೆಂಟಲ್ಲಿ ಒಂದು ಸಾರಿ ಬೇಕಿದ್ರೆ ನೀವು ರೀಕನ್ಸಿಡರ್ ಮಾಡಿ ಅಂತ ಪ್ರೆಸಿಡೆಂಟ್ ವಾಪಸ್ ಕಳಿಸ್ಬೋದು. ರೀಕನ್ಸಿಡರೇಷನ್ ಪ್ರೊವಿಷನ್ ಆ್ಯಡೆಡ್. ಫಸ್ಟು 1976 ಅಡ್ವೈಸ್ ಬೈಂಡಿಂಗ್ ಆಗಿರಲೇಬೇಕು ಅಂತ ಮಾಡಿದರು. ಅದಾದಮೇಲೆ ಒಂದು ಸಾರಿ ರೀಕನ್ಸಿಡರೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ 44th ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡ್ತಾರೆ. ಇನ್ನು UNR ರಾವ್ ಕೇಸ್ನಲ್ಲಿ ಈವನ್ ಆಫ್ಟರ್ ಡಿಸೊಲ್ಯೂಷನ್ ಆಫ್ ಲೋಕಸಭಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಕಂಟಿನ್ಯೂಸ್. ಅಂದರೆ ಆವಾಗ ಕೇರ್ ಟೇಕರ್ ಗೌರ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ನೋಡಿದ್ವಲ್ವ ನಾವು, ಅದು ಮುಂದುವರಿತಾನೆ ಇರುತ್ತೆ. ಇನ್ನು ಶಮ್ಶೇರ್ ಸಿಂಗ್ ಕೇಸ್ನಲ್ಲಿ ಏನಾಗುತ್ತೆ, ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್. ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಏನು, ಪ್ರೆಸಿಡೆಂಟಿಗೆ ಮನಸ್ಸಿಗೆ ಬಂದಾಗ ಮಾಡಲಿಕ್ಕೆ ಆಗುತ್ತೆ ಅಂತಲ್ಲ, ಅದರ ಅರ್ಥ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಹಾಗಾದರೆ ಪ್ರೆಸಿಡೆಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ ಹಾಗೆ. ಸೊ ಪ್ರೆಸಿಡೆಂಟ್ ಕೆನಾಟ್ ಎಕ್ಸಸೈಸ್ ಎಕ್ಸಿಕ್ಯೂಟಿವ್ ಪವರ್ ಇಂಡಿಪೆಂಡೆಂಟ್ಲಿ. ಪ್ರೆಸಿಡೆಂಟ್ ಅವರು ತಮಗೆ ಬೇಕಾದ ಹಾಗೆ ಎಕ್ಸಿಕ್ಯೂಟಿವ್ ಪವರನ್ನು ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಆರ್ಟಿಕಲ್ 75 ಏನು ಹೇಳ್ತಾ ಇದೆ, ಅದರ್ ಪ್ರೊವಿಷನ್ಸ್ ಆ್ಯಸ್ ಟು ಮಿನಿಸ್ಟರ್ಸ್. ಅಪಾಯಿಂಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಅಪಾಯಿಂಟ್ ಮಾಡೋದು ಯಾರು, ಮಿನಿಸ್ಟರ್ಗಳನ್ನು. ನೋಡಿ, ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋದು, ಪ್ರೈಮ್ ಮಿನಿಸ್ಟರನ್ನು ಅಪಾಯಿಂಟ್ ಮಾಡೋರು ಯಾರು, ಪ್ರೈಮ್ ಮಿನಿಸ್ಟರನ್ನು ಅಪಾಯಿಂಟ್ ಮಾಡೋರು ಪ್ರೆಸಿಡೆಂಟ್. ಉಳಿದಿರೋ ಅದರ್ ಮಿನಿಸ್ಟರ್ಗಳನ್ನು ಅಪಾಯಿಂಟ್ ಮಾಡೋರು ಅದು ಸಹ ಪ್ರೆಸಿಡೆಂಟೇ, ಆದರೆ ಆನ್ ಪ್ರೈಮ್ ಮಿನಿಸ್ಟರ್ಸ್ ಅಡ್ವೈಸ್. ಗೊತ್ತಾಗ್ತಾ ಇದೆಯಾ, ಪ್ರೈಮ್ ಮಿನಿಸ್ಟರ್ನ ಮೊದಲು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಿದ್ರು, ಉಳಿದಿರೋ ಮಿನಿಸ್ಟರನ್ನು ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮೇಲೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಹ್ಯಾಸ್ ನೋ ಡಿಸ್ಕ್ರಿಷನ್ ಹಿಯರ್. ಅವರಿಗೆ ವಿವೇಚನಾಧಿಕಾರ ಇಲ್ಲ. ಅವ್ರಿಗೆ ಬೇಕಾಗಿರೋರನ್ನು ಆಯ್ಕೆ ಮಾಡಿ ನೀವೇ ಮಿನಿಸ್ಟರ್ ಆಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ಮೇಲೆ ಅವರು ಆಯ್ಕೆ ಮಾಡಬೇಕಾಗತ್ತೆ, ಅಪಾಯಿಂಟ್ ಮಾಡಬೇಕಾಗತ್ತೆ. ಸೈಜ್ ಆಫ್ ದಿ ಕೌನ್ಸಿಲ್ ಎಷ್ಟಿರಬೇಕು ಹಾಗಾದರೆ, ಟೋಟಲ್ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಶೆಲ್ ನಾಟ್ ಎಕ್ಸೀಡ್ 15% ಆಫ್ ಲೋಕಸಭಾ ಸ್ಟ್ರೆಂತ್. ಒಟ್ಟು ಲೋಕಸಭೆಯ ಸ್ಟ್ರೆಂತ್ ಇದೆಯಲ್ವ, ಅದರ 15%ಗಿಂತ ಜಾಸ್ತಿ ಆಗಬಾರ್ದು ಮಿನಿಸ್ಟರ್ಗಳ ಸಂಖ್ಯೆ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರು 15%. ಇದನ್ನು ಆ್ಯಡ್ ಮಾಡಿರೋದು 91st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2003ಯಲ್ಲಿ. ಇನ್ನು ಆ್ಯಂಟಿ ಡಿಫೆಕ್ಷನ್, ಇದರ ಬಗ್ಗೆ ನಾವು ನೋಡ್ತೇವೆ ಮುಂದೆ ಡೀಟೇಲ್ ಆಗಿ. ಆವಾಗ ಪಕ್ಷಾಂತರ ನಿಷೇಧ ಕಾಯ್ದೆ. ಅ ಲೆಜಿಸ್ಲೇಟರ್ ಡಿಸ್ಕ್ವಾಲಿಫೈಡ್ ಆನ್ ಗ್ರೌಂಡ್ ಆಫ್ ಡಿಫೆಕ್ಷನ್ ಕ್ಯಾನಾಟ್ ಬಿ ಅಪಾಯಿಂಟೆಡ್ ಆ್ಯಸ್ ಎ ಮಿನಿಸ್ಟರ್. ಲೆಜಿಸ್ಲೇಟರ್ ಆಯ್ಕೆಯಾಗಿ ಬಂದಿದ್ದಾರೆ, ಆಮೇಲೆ ಅವರು ಪಕ್ಷಾಂತರ ಮಾಡಿದರು ಡಿಫೆಕ್ಷನ್ನು, ಅದರ ಆಧಾರದ ಮೇಲೆ ಆಮೇಲೆ ಡಿಸ್ಕ್ವಾಲಿಫೈ ಮಾಡಿದರು, ಅವರನ್ನು ಮತ್ತೆ ಮಿನಿಸ್ಟರ್ ಆಗಿ ಅಪಾಯಿಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಟೆನ್ಯೂರ್ಗೆ ಸಂಬಂಧಪಟ್ಟ ಹಾಗೆ ಮಿನಿಸ್ಟರ್ಸ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಆ್ಯಕ್ಚುಲಿ ಇದು ಹೇಳ್ತಾರೆ ಅಂತಂದರೆ ಇರೋ ಸ್ಟೇಟ್ಮೆಂಟ್ ಏನು, ಪ್ರೆಸಿಡೆಂಟಿಗೆ ಸಮಾಧಾನ ಆಗೋ ತನಕ ನೀವು ಮಿನಿಸ್ಟರ್ ಆಗಿರಬಹುದು ಅನ್ನೋ ರೀತಿ ಇದೆ ಸ್ಟೇಟ್ಮೆಂಟು. ರಿಯಾಲಿಟಿಯಲ್ಲಿ ಏನು, ಪ್ರೆಸಿಡೆಂಟ್ಸ್ ಆ್ಯಕ್ಟ್ಸ್ ಆನ್ PM's ಅಡ್ವೈಸ್. ಪ್ರೆಸಿಡೆಂಟ್ ಯಾವುದರ ಆಧಾರದ ಮೇಲೆ ಅದನ್ನು ಅಪಾಯಿಂಟ್ ಮಾಡೋದಾಗಿರ್ಬೋದು ಅಥವಾ ಮಿನಿಸ್ಟರ್ಗಳನ್ನು ಅವರ ನಿರ್ವಹಿಸೋದಾಗಿರ್ಬೋದು, ಯಾವ ಆಧಾರದ ಮೇಲೆ, ಪ್ರಧಾನಮಂತ್ರಿಯವರ ಅಡ್ವೈಸ್ ಮೇಲೆ. ಇನ್ನೊಂದು ಟರ್ಮ್ ಇದೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಸಿಂಕ್ ಆರ್ ಸ್ವಿಮ್ ಟುಗೆದರ್ ಅಂತ ಕರೀತಾರೆ. ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲ ಒಂದೇ ದೋಣಿಯಲ್ಲಿದ್ದಾರೆ, ಮುಳುಗಿದ್ರೆ ಎಲ್ಲ ಮುಳುಗಬೇಕು, ಇದ್ದಾರೆ ಸ್ವಿಮ್ ಮಾಡೋದಾದ್ರೆ ಎಲ್ಲ ಒಟ್ಟಿಗೆ ಸ್ವಿಮ್ ಮಾಡಬೇಕು. ಹಾಗಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ಲೈಕ್ ಟೀಮ್ ಆನ್ ಎ ಬೋಟ್. ಒಂದು ಬೋಟ್ನ ಮೇಲಿರುವಂಥ ಒಂದು ಟೀಮ್. ಇಫ್ ದ ಬೋಟ್ ಅಂದರೆ ಯಾವುದು ಇಲ್ಲಿ, ಗವರ್ಮೆಂಟ್. ದ ಬೋಟ್ ಸಿಂಕ್ಸ್, ಎವ್ರಿ ಒನ್ ಆನ್ ಇಟ್ ಸಿಂಕ್ಸ್. ಒಬ್ಬರು ಒಂದು ವೇಳೆ ಆ ಬೋಟ್ ಏನಾದರೂ ಮುಳುಗ್ಬಿಟ್ರೆ ಅದರಲ್ಲಿರೋ ಎಲ್ಲ ವ್ಯಕ್ತಿಗಳು ಮುಳುಗ್ಬಿಡ್ತಾರೆ. ಇಫ್ ದ ಲೋಕಸಭಾ ಪಾಸಸ್ ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ದಿ ಗೌರ್ಮೆಂಟ್, ಆಲ್ ಮಿನಿಸ್ಟರ್ಸ್ ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಏನಾದರೂ ಪಾಸ್ ಆದರೆ ಆವಾಗ ಎಲ್ಲ ಮಿನಿಸ್ಟರ್ಗಳು ರಿಸೈನ್ ಮಾಡಲೇಬೇಕು. ಇಂಥ ಮೋಷನ್ಗಳು ಮತ್ತು ಬೇರೆ ಬೇರೆದನ್ನು ಪಾರ್ಲಿಮೆಂಟ್ ಚಾಪ್ಟರ್ನಲ್ಲಿ ಡೀಟೇಲ್ ಆಗಿ ನೋಡೋಣ. ದಿಸ್ ಇನ್ಕ್ಲೂಡ್ಸ್ ಮಿನಿಸ್ಟರ್ಸ್
ಹೂ ಆರ್ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ. ರಾಜ್ಯಸಭಾದಿಂದ ಮೆಂಬರ್ ಆಗಿ ಅಲ್ಲಿಂದ ಮಿನಿಸ್ಟರ್ ಆಗಿರೋರು ಇರ್ತಾರೆ. ಅವರು ತಮ್ಮ ಮಿನಿಸ್ಟೀರಿಯಲ್ ಪೋಸ್ಟಿಗೆ ರಾಜೀನಾಮೆ ಕೊಡಬೇಕಾಗತ್ತೆ. ರಾಜ್ಯಸಭಾ ಮೆಂಬರ್ಶಿಪ್ ಮುಂದುವರಿತಾ ಇರುತ್ತೆ, ಆದರೆ ಮಿನಿಸ್ಟೀರಿಯಲ್ ಪೋಸ್ಟು ಅವಾಗ ಕೈ ತಪ್ಪು ಹೋಗುತ್ತೆ. ಇವನ್ ದೋ ದ ಮೋಷನ್ ಈಸ್ ಪಾಸ್ಡ್ ಇನ್ ಲೋಕಸಭಾ, ಆ್ಯಕ್ಚುಲಿ ನೋ ಕಾನ್ಫಿಡೆನ್ಸ್ ಮೋಷನ್ನು ಪಾಸ್ ಆಗಿರೋದು ಲೋಕಸಭೆಯಲ್ಲಿ. ಕೆಲವರು ರಾಜ್ಯಸಭೆಯಿಂದ ಆಯ್ಕೆಯಾಗಿ ಮಿನಿಸ್ಟರ್ ಆಗಿರ್ತಾರೆ. ಲೋಕಸಭೆಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದರೂ ಸಹ ಈ ಮಿನಿಸ್ಟರ್ಗಳಾಗಿರೋರು, ರಾಜ್ಯಸಭೆಯಿಂದ ಬಂದಿರೋರು ಸಹ ಆವಾಗ ರಾಜೀನಾಮೆ ಕೊಡಬೇಕಾಗತ್ತೆ. ದ ರಾಜ್ಯಸಭಾ ಮೆಂಬರ್ಸ್ ಆಫ್ ದಿ COM ಕೆನಾಟ್ ಸ್ಟೇ ಇನ್ ಪವರ್. ರಾಜ್ಯಸಭಾ ಮೆಂಬರ್ಗಳು ಸಹ COMಗಳು ಪವರ್ನಲ್ಲಿ ಇರಲಿಕ್ಕಾಗೋದಿಲ್ಲ. ಇನ್ನು ಪಾರ್ಲಿಮೆಂಟ್ರಿ ಮೆಂಬರ್ಶಿಪ್ ರೂಲ್. ಮಿನಿಸ್ಟರ್ ಹೂ ಇಸ್ ನಾಟ್ ಎನ್ MP ಮಸ್ಟ್ ಬಿಕಮ್ ಒನ್ ವಿತಿನ್ 6 months. ನೋಡಿದ್ವಿ ಮೊದಲು ಅಲ್ವಾ, MP ಆಗಿಲ್ಲದೆ ಮಿನಿಸ್ಟರ್ ಆಗಿಬಿಟ್ರೆ 6 ತಿಂಗಳಲ್ಲಿ ಅವರು MP ಆಗಬೇಕಾಗತ್ತೆ. ಇಲ್ಲ ಅಂತಂದರೆ ಸೀಸಸ್ ಟು ಬಿ ಮಿನಿಸ್ಟರ್. ಆ ಒಂದು ಮಿನಿಸ್ಟರ್ ಪೋಸ್ಟಿಂದ ಅವರು ಅಲ್ಲಿ ಅವರನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಸ್ಯಾಲ್ರಿ ಡಿಟರ್ಮೈನ್ ಬೈ ಪಾರ್ಲಿಮೆಂಟ್, ನಾಟ್ ಕಾನ್ಸ್ಟಿಟ್ಯೂಷನ್. ಸ್ಯಾಲ್ರಿ ಡಿಟರ್ಮೈನ್ ಮಾಡೋದು ಪಾರ್ಲಿಮೆಂಟ್, ಕಾನ್ಸ್ಟಿಟ್ಯೂಷನ್ ಅಲ್ಲ. ಇನ್ನು ಆರ್ಟಿಕಲ್ 77 ನೋಡಿ, ಕಂಡಕ್ಟ್ ಆಫ್ ಬಿಸ್ನೆಸ್ ಆಫ್ ಗೌರ್ಮೆಂಟ್. ನೋಡಿ, ಆಲ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್, ಏನೇನು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ಇರುತ್ತಲ್ವ ಅದೆಲ್ಲ ತೆಗೆದುಕೊಳ್ಳೋದು ಯಾರ ಒಂದು ಹೆಸರಿನಲ್ಲಿ, ಟೇಕನ್ ಇನ್ ದಿ ನೇಮ್ ಆಫ್ ಪ್ರೆಸಿಡೆಂಟ್ ಅವರ ಹೆಸರಿನಲ್ಲೇ ಎಲ್ಲ ಆ್ಯಕ್ಷನ್ ಕೈಗೊಳ್ಳೋದು. ಆದರೆ ಆರ್ಡರ್ಸ್ ಅಥೆಂಟಿಕೇಟೆಡ್ ಆ್ಯಸ್ ಪರ್ ರೂಲ್ಸ್ ಅಂತಂದರೆ ನೋಡಿ, ಕೆಲವೊಂದು ಆರ್ಡರ್ಗಳನ್ನು ಪ್ರೆಸಿಡೆಂಟ್ ಅಥೆಂಟಿಕೇಟ್ ಮಾಡಬಹುದು. ಹೇಗೆ ಅಂತಂದರೆ, ಇವನ್ ಇಫ್ ಪ್ರೆಸಿಡೆಂಟ್ ಡಿಡ್ ನಾಟ್ ಪರ್ಸ್ನಲಿ ಸೈನ್, ಪ್ರೆಸಿಡೆಂಟೇ ಬಂದು ಸೈನ್ ಮಾಡ್ತಾ ಇರಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಟ್ ಈಸ್ ಫಿಸಿಕಲಿ ಇಂಪಾಸಿಬಲ್ ಫಾರ್ ಪ್ರೆಸಿಡೆಂಟ್ ಟು ಸೈನ್ ಥೌಸಂಡ್ಸ್ ಆಫ್ ಗೌರ್ಮೆಂಟ್ ಫೈಲ್ಸ್ ಎವ್ರಿ ಡೇ. ಎಲ್ಲ ಫೈಲ್ಗಳಿಗೂ ಪ್ರೆಸಿಡೆಂಟೇ ಸೈನ್ ಮಾಡ್ಕೊಳ್ತಾ ಕೂತ್ಕೋಬೇಕು ಅಂತಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಟು ಸಾಲ್ವ್ ದಿಸ್ ಆರ್ಟಿಕಲ್ 77 ಅಲೋಸ್ ಫಾರ್ ಅಥೆಂಟಿಕೇಶನ್. ಏನು ಮಾಡ್ತಾರೆ ಇದರಲ್ಲಿ, ಹೇಗೆ ವರ್ಕ್ ಆಗುತ್ತೆ? ದ ಪ್ರೆಸಿಡೆಂಟ್ ಮೇಕ್ಸ್ ರೂಲ್ಸ್. ಪ್ರೆಸಿಡೆಂಟು ಕೆಲವು ರೂಲ್ಗಳನ್ನು ಫಾರ್ಮ್ ಮಾಡ್ತಾರೆ, ಅಥೆಂಟಿಕೇಶನ್ ರೂಲ್ಸ್ ಅಂತ ಕರೀತಾರೆ. ದಟ್ ಸ್ಪೆಸಿಫೈ ವಿಚ್ ಆಫೀಸರ್ ಕ್ಯಾನ್ ಸೈನ್ ಆನ್ ಇಸ್ ಬಿಹಾಫ್. ಯಾವ ಆಫೀಸರು ಯಾವ ಒಂದು ಕೆಲಸಕ್ಕೆ ಸೈನ್ ಮಾಡಬಹುದು, ಯಾರ ಬಿಹಾಫ್? ಅದು ಪ್ರೆಸಿಡೆಂಟಿನ ಬಿಹಾಫ್. ಅಂತಂದರೆ ರಾಷ್ಟ್ರಪತಿಗಳ ಪರವಾಗಿ ಕೆಲವೊಂದು ಆಫೀಸರ್ಗಳು, ಕೆಲವು ವ್ಯಕ್ತಿಗಳು ಸೈನ್ ಮಾಡ್ತಾರೆ. ಅದಕ್ಕೆ ರಾಷ್ಟ್ರಪತಿಯವರೇ ಆರ್ಡರ್ ಕೊಟ್ಟಿರ್ತಾರೆ, ರೂಲ್ಸನ್ನು ಪಾಸ್ ಮಾಡಿರ್ತಾರೆ. ಅದರಿಂದಾಗಿ ಇಫ್ ಆ್ಯನ್ ಅಥರೈಸ್ಡ್ ಆಫೀಸರ್ ಲೈಕ್ ಅ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಸೈನ್ಸ್ ಅ ಡಾಕ್ಯುಮೆಂಟ್ ಬೈ ಆರ್ಡರ್ ಆ್ಯಂಡ್ ಇನ್ ದ ನೇಮ್ ಆಫ್ ಪ್ರೆಸಿಡೆಂಟ್, ಇಟ್ ಇಸ್ ಲೀಗಲಿ ವ್ಯಾಲಿಡ್. ಯಾವುದೊಂದು ಆಫೀಸರ್ ಬಂದು ಸೈನ್ ಮಾಡಿದರೂ ಸಹ ಪ್ರೆಸಿಡೆಂಟಿನ ಹೆಸರಿನಲ್ಲಿ ಸೈನ್ ಮಾಡ್ತಾ ಇದ್ದೇನೆ ಅಂತಂದರೆ ಆ ಒಂದು ಆರ್ಡರ್ ಪಾಸ್ ಆಗಿದ್ದರೆ, ರೂಲ್ಸ್ ಫಾರ್ಮ್ ಆಗಿದ್ದರೆ ಅದು ವ್ಯಾಲಿಡ್ ಆಗಿರುತ್ತೆ. ಮೇನ್ ಪಾಯಿಂಟ್ ಏನು, ಪ್ರೆಸಿಡೆಂಟೇ ಬಂದು ಎಲ್ಲ ಕಡೆ ಸೈನ್ ಮಾಡ್ಕೊತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಕೆಲವು ಆಫೀಸರಿಗೆ ಆ ಜವಾಬ್ದಾರಿ ವಹಿಸಿರ್ತಾರೆ. ಅದು ರೂಲ್ಸಲ್ಲೇ ಇರುತ್ತೆ. ಮೊದಲು ಆಫೀಸರ್ ಅದನ್ನು ಸೈನ್ ಮಾಡಿದರೆ ಪ್ರೆಸಿಡೆಂಟೇ ಸೈನ್ ಮಾಡಿದ ಹಾಗೆ. ಪ್ರೊಟೆಕ್ಷನ್ ನೋಡಿ, ಒನ್ಸ್ ಆ್ಯನ್ ಆರ್ಡರ್ ಇಸ್ ಸೈನ್ಡ್ ದಿಸ್ ವೇ ಇಟ್ ಕ್ಯಾನಾಟ್ ಬಿ ಚಾಲೆಂಜ್ ಇನ್ ದ ಕೋರ್ಟ್ ಆನ್ ದಿ ಟೆಕ್ನಿಕಾಲಿಟಿ ದಟ್ ಪ್ರೆಸಿಡೆಂಟ್ ಹಿಮ್ಸೆಲ್ಫ್ ಡಿಡಂಟ್ ಸೈನ್ ಇಟ್. ಪ್ರೆಸಿಡೆಂಟ್ ಸೈನ್ ಮಾಡಿಲ್ಲ, ಬೇರೆ ಯಾರು ಆಫೀಸರ್ ಎಲ್ಲಿ ಸೈನ್ ಮಾಡಿಟ್ಟಿದ್ದಾರೆ ಅಂತ ಕೋರ್ಟಲ್ಲಿ ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಮೊದಲೇ ಆರ್ಡರ್ ಇದೆ, ಮೊದಲೇ ರೂಲ್ಸ್ ಫಾರ್ಮ್ ಆಗಿದೆ ಅದರ ಬಗ್ಗೆ. ಇನ್ನು ಪ್ರೆಸಿಡೆಂಟ್ ಫ್ರೇಮ್ಸ್ ರೂಲ್ಸ್ ಫಾರ್ ಟ್ರಾನ್ಸಾಕ್ಷನ್ ಆಫ್ ಗೌರ್ಮೆಂಟ್ ಬಿಸ್ನೆಸ್. ಹೇಗೆ ಗೌರ್ಮೆಂಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಬೇಕು, ಅಲೋಕೇಶನ್ ಆಫ್ ವರ್ಕ್ ಅಮಂಗ್ ಮಿನಿಸ್ಟರ್ಸ್. ಆ್ಯಕ್ಚುಲಿ ಪ್ರೈಮ್ ಮಿನಿಸ್ಟರ್ದು ತುಂಬ ದೊಡ್ಡ ಪಾತ್ರ ಇರುತ್ತೆ ಇದರಲ್ಲಿ, ಅಂದರೆ ಪ್ರೆಸಿಡೆಂಟ್ ಹೆಸರಿನಲ್ಲಿ ನಡೆಯುತ್ತೆ. ದಿಸ್ ಗಿವ್ಸ್ ಲೀಗಲ್ ಫಾರ್ಮ್ ಟು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್. ಲೀಗಲ್ ಆಗಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಈ ಮೂಲಕ ನೋಡ್ಬೋದು. ಇನ್ನು ಆರ್ಟಿಕಲ್ 78 ಡ್ಯೂಟೀಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ನೋಡಿ, ಪ್ರೈಮ್ ಮಿನಿಸ್ಟರ್ ಏನು ಮಾಡಬೇಕಾಗತ್ತೆ, ಕಮ್ಯುನಿಕೇಟ್ ಆಲ್ ಕ್ಯಾಬಿನೆಟ್ ಡಿಸಿಷನ್ ಟು ಪ್ರೆಸಿಡೆಂಟ್. ಇಂದಿನ ಪ್ರೈಮ್ ಮಿನಿಸ್ಟರ್ ಚಾಪ್ಟರ್ನಲ್ಲೂ ಸಹ ನೋಡಿದ್ವಿ ಅಲ್ವಾ, ಪ್ರತಿಯೊಂದು ಕ್ಯಾಬಿನೆಟ್ ಡಿಸಿಷನ್ಗಳನ್ನು ಪ್ರೆಸಿಡೆಂಟ್ಗೆ ಕಮ್ಯುನಿಕೇಟ್ ಮಾಡಬೇಕು. ಫರ್ನಿಶ್ ಇನ್ಫಾರ್ಮೇಷನ್ ಡಿಮ್ಯಾಂಡೆಡ್ ಬೈ ಪ್ರೆಸಿಡೆಂಟು. ಪ್ರೆಸಿಡೆಂಟ್ ಏನೇ ಕೇಳಿದರು, ಯಾವುದೇ ಇನ್ಫಾರ್ಮೇಷನ್ ಕೇಳಿದರೂ ಅದನ್ನು ಕೊಡಬೇಕಾಗತ್ತೆ. ಸಬ್ಮಿಟ್ ಎನಿ ಮ್ಯಾಟರ್ ಟು ಕೌನ್ಸಿಲ್ ಇಫ್ ಪ್ರೆಸಿಡೆಂಟ್ ಸೋ ರಿಕ್ವೈರ್ಸ್. ಯಾವುದೇ ಯಾವ ಪ್ರೆಸಿಡೆಂಟ್ ಒಂದು ವೇಳೆ ನೀವು ಇಂಥ ಒಂದು ವಿಷಯವನ್ನು ಕೌನ್ಸಿಲ್ ಮುಂದೆ ಇಡಿ, ಸಬ್ಮಿಟ್ ಮಾಡಿ ಅಂತಂದರೆ ಅದನ್ನು ಸಹ ಮಾಡಬೇಕಾಗತ್ತೆ. ಅಂದರೆ ಪ್ರೆಸಿಡೆಂಟ್ ಇದ್ದಾರೆ ಮೇಲೆ, ಮಿಡ್ಲಲ್ಲಿ PM ಇದ್ದಾರೆ, ಕೆಳಗಡೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ. ಇವರಿಗೆ ಎಲ್ಲರ ನಡುವೆ ಪ್ರೈಮ್ ಮಿನಿಸ್ಟರ್ ಒಂಥರ ಕನೆಕ್ಷನ್ ಥರ, ಬ್ರಿಡ್ಜ್ ಥರ ಅಲ್ವಾ. ಪ್ರೆಸಿಡೆಂಟಿಗೆ ಕಮ್ಯುನಿಕೇಟ್ ಮಾಡೋದು, ಪ್ರೆಸಿಡೆಂಟಿಂದ ಈ ಕಡೆ ಕೌನ್ಸಿಲಿಗೆ ಕಮ್ಯುನಿಕೇಟ್ ಮಾಡೋದು, ಇನ್ಫಾರ್ಮೇಷನ್ ಬೇಕಾಗಿರೋದನ್ನು ಕೊಡೋದು, ಇದೆಲ್ಲ PM ಕೆಲಸ ಆಗಿರುತ್ತೆ.
ಆರ್ಟಿಕಲ್ 88 ಹೇಳೋದೇನಂತಂದರೆ ರೈಟ್ಸ್ ಆಫ್ ಮಿನಿಸ್ಟರ್ಸ್ ಇನ್ ಪಾರ್ಲಿಮೆಂಟಲ್ಲಿ ಮಿನಿಸ್ಟರ್ಗಳ ಹಕ್ಕುಗಳು ಏನೇನು ನೋಡಿ. ಪ್ರತಿ ಮಿನಿಸ್ಟರ್ ಏನು ಮಾಡಬಹುದು, ದೇ ಕ್ಯಾನ್ ಸ್ಪೀಕ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಲೋಕಸಭಾ, ರಾಜ್ಯಸಭಾ, ಜಾಯಿಂಟ್ ಸಿಟ್ಟಿಂಗ್ಸ್, ಪಾರ್ಲಿಮೆಂಟ್ರಿ ಕಮಿಟಿ. ಎಲ್ಲ ಕಡೆ ಅವರು ಮಾತನಾಡಬಹುದು, ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಕ್ಯಾನ್ ವೋಟ್ ಓನ್ಲಿ ಇನ್ ದ ಹೌಸ್ ಆಫ್ ವಿಚ್ ಹಿ ಆರ್ ಶಿ ಈಸ್ ಮೆಂಬರ್. ಕೆಲವರು MP ಗಳು ರಾಜ್ಯಸಭಾಗೆ ಸೇರಿರ್ತಾರೆ, ಕೆಲವರು ಲೋಕಸಭೆಯಲ್ಲಿರ್ತಾರೆ. ಯಾವುದೇ ಒಂದು ಸದನಕ್ಕೆ ಸೇರಿರಲಿ, ಯಾವುದೇ ಒಂದು ಹೌಸಿಗೆ ಅವರು ಸೇರಿರಲಿ, ಅವರು ಇಲ್ಲಿ ಹೋಗಿ ಲೋಕಸಭೆಯಲ್ಲಿ ಇರಬಹುದು, ರಾಜ್ಯಸಭೆ ಜಾಯಿಂಟ್ ಸಿಟ್ಟಿಂಗು, ಪಾರ್ಲಿಮೆಂಟ್ರಿ ಕಮಿಟಿ, ಇಲ್ಲಿ ಹೋಗಿ ಮಾತಾಡಬಹುದು, ಪಾರ್ಟಿಸಿಪೇಟ್ ಮಾಡಬಹುದು. ಆದರೆ ವೋಟ್ ಮಾಡಲಿಕ್ಕೆ ಅಧಿಕಾರ ಇರೋದು ಎಲ್ಲಿ? ಯಾವ ಒಂದು ಹೌಸಲ್ಲಿ ಅವರು ಮೆಂಬರ್ ಆಗಿದ್ದಾರೋ ಅಲ್ಲಿ ಮಾತ್ರ ಅವರು ವೋಟ್ ಮಾಡಲಿಕ್ಕೆ ಆಗೋದು. ಆ್ಯಂಡ್ ವೋಟ್ ಓನ್ಲಿ ಇನ್ ದಿ ಹೌಸ್ ಆಫ್ ವಿಚ್ ಹಿ ಆರ್ ಶಿ ಈಸ್ ಅ ಮೆಂಬರ್. ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟರ್ ನೋಡೋದಾದರೆ ಗೊತ್ತಿದೆ ನಿಮಗೆ, ಪ್ರೆಸಿಡೆಂಟು PM ಇನ ಅಡ್ವೈಸ್ ಮೇಲೆ ಯೂಶ್ವಲಿ MPs ಲೋಕಸಭಾ, ರಾಜ್ಯಸಭಾ ಅವರನ್ನೇ ಅಪಾಯಿಂಟ್ ಮಾಡ್ಕೊಳ್ತಾರೆ ಮಿನಿಸ್ಟರ್ ಆಗಿ. non-MP ಕ್ಯಾನ್ ಬಿ ಅಪಾಯಿಂಟೆಡ್ ಟೆಂಪ್ರರಿಲಿ. 6 ಮಂತಿನ ಒಂದು ರೂಲ್ ಇದೆ, ನಿಮ್ಗೆ ಗೊತ್ತಿದೆಯಲ್ವಾ. 6 ಮಂತ್ ಒಳಗಡೆ MP ಆಗಲೇಬೇಕು, ಇಲ್ದಿದ್ರೆ ಸೀಟ್ ಕೈ ತಪ್ಪು ಹೋಗುತ್ತೆ. ಇನ್ನು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಾಟ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇದನ್ನು ಮೆನ್ಷನ್ ಮಾಡಿಲ್ಲ. ಮಿಯರ್ಲಿ ಅ ಡಿಸ್ಕ್ರಿಪ್ಟಿವ್ ಪೊಲಿಟಿಕಲ್ ಡೆಸಿಗ್ನೇಷನ್ ಅಷ್ಟೇ ಇದು. ತುಂಬ ಸಾರಿ ಇದನ್ನು ನಾವು ನೋಡೋದೇ ಇಲ್ಲ. ಸುಪ್ರೀಂ ಕೋರ್ಟ್ 1990 ದೇವಿಲಾಲ್ ಕೇಸಲ್ಲಿ ಟೈಟಲ್ ಡಸ್ ನಾಟ್ ಕನ್ಫರ್ PM's ಪವರ್, ಓತ್ ರಿಮೇನ್ಸ್ ವ್ಯಾಲಿಡ್ ಅಂತಂದರೆ ಈ ಒಂದು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಇದು ಜಸ್ಟ್ ಪೊಲಿಟಿಕಲ್ ಡೆಸಿಗ್ನೇಷನ್ ಅಷ್ಟೇ. ಇದು ದೇವಿಲಾಲ್ ಕೇಸನ್ನು ಸಂಬಂಧಪಟ್ಟಿರೋದು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ಗೆ ಅಂತಂದರೆ PM ಇನ ಪವರ್ಗಳನ್ನೆಲ್ಲ ಇವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆ ಥರ ಟೈಟಲ್ ಇವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಓತ್ ಏನಾದರೂ ಮಾಡಿದರೆ ಅದು ವ್ಯಾಲಿಡ್ ಆಗಿರುತ್ತೆ. ಇನ್ನು ಓತ್ ಆ್ಯಂಡ್ ಸ್ಯಾಲ್ರಿ ಆಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟ ಹಾಗೆ ಓತನ್ನು ಅಡ್ಮಿನಿಸ್ಟರ್ ಮಾಡೋರು ಪ್ರೆಸಿಡೆಂಟ್. ಅದರಲ್ಲಿ ಅಲಿಜೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್, ಸಾವರಾನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ಫೇತ್ಫುಲ್ ಡಿಸ್ಚಾರ್ಜ್ ಆಫ್ ಡ್ಯೂಟೀಸು, ಓತ್ ಆಫ್ ಸೀಕ್ರೆಸಿ. ನಾವು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮತ್ತು ಕೆಲವು ಹಿಂದಿನ ಚಾಪ್ಟರ್ಗಳಲ್ಲೂ ಸೇಮ್ ಓತನ್ನು ನೋಡ್ತಾ ಇದ್ವಿ. ಸಂವಿಧಾನಕ್ಕೆ ಬದ್ಧರಾಗಿರಬೇಕು, ಭಾರತದ ಸಮಗ್ರತೆ, ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಬೇಕು, ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗತ್ತೆ. ಓತ್ ಆಫ್ ಸೀಕ್ರೆಸಿ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದ ನೆನಪಾಗಿರಬಹುದು, ಹಾಗಾಗಿ ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಇನ್ನು ಸ್ಯಾಲ್ರಿ ಮತ್ತು ಅಲವೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ ಡಿಟರ್ಮೈನ್ ಮಾಡುತ್ತೆ. MP ಆಗಿ ಸ್ಯಾಲ್ರಿ ತಗೊಳ್ತಾರೆ, ಮತ್ತು ಸೆಂಚುರಿ ಅಂದರೆ ಅಲವೆನ್ಸು, ಫಿನಾನ್ಷಿಯಲಿ ಕೆಲವೊಂದು ಎಕ್ಸ್ಟ್ರಾ ಅಲವೆನ್ಸ್ಗಳಿರುತ್ತೆ, ಫ್ರೀ ಅಕೊಮಡೇಷನ್ ಇರುತ್ತೆ, ಟ್ರಾವೆಲು ಮತ್ತು ಮೆಡಿಕಲ್ ಫೆಸಿಲಿಟಿಗಳು ಇರುತ್ತೆ. ಇಷ್ಟೆಲ್ಲ ಕೊಟ್ಟ ಮೇಲೆ ಇವರ ರೆಸ್ಪಾನ್ಸಿಬಿಲಿಟಿ ಏನು? ಹಾಗಾದರೆ ಮೊದಲನೇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಉಳಿಬೇಕು ಅಂತಂದರೆ ಅದಕ್ಕೆ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳೇ ಇಂಪಾರ್ಟೆಂಟ್. ಆಲ್ ಮಿನಿಸ್ಟರ್ಗಳು ಒಂದು ಒಟ್ಟಿಗೆ ಮುಂದುವರಿತಾರೆ, ಇಲ್ಲ ಒಟ್ಟಿಗೆ ಬಿದ್ದು ಹೋಗ್ತಾರೆ. ಸಿಂಕ್ ಆರ್ ಸ್ವಿಮ್ ಟುಗೆದರ್, ಸ್ಟ್ಯಾಂಡ್ ಬೈ ಕ್ಯಾಬಿನೆಟ್ ಡಿಸಿಷನ್ಸ್, ಕ್ಯಾಬಿನೆಟಿನ ಡಿಸಿಷನ್ಗೆ ಬದ್ಧರಾಗಿರ್ತಾರೆ. ಒಂದು ವೇಳೆ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದರೆ ಎಲ್ಲರೂ ರಿಸೈನ್ ಮಾಡಬೇಕು. ಎಂಟೈರ್ ಕೌನ್ಸಿಲ್ ಮಸ್ಟ್ ರಿಸೈನ್, ಇವನ್ ರಾಜ್ಯಸಭಾ ಮಿನಿಸ್ಟರ್ಸ್ ಮಸ್ಟ್ ರಿಸೈನ್, ಅವರು ರಿಸೈನ್ ಮಾಡಬೇಕಾಗುತ್ತೆ. ಇನ್ನು ಎಫೆಕ್ಟ್ ಆಫ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ನೋಡಿ, ಕ್ಯಾಬಿನೆಟ್ ಡಿಸಿಷನ್ನು ಎಲ್ಲ ಮಿನಿಸ್ಟರ್ಗಳಿಗೂ ಬೈಂಡಿಂಗ್ ಆಗಿರುತ್ತೆ. ಡಿಸ್ಅಗ್ರಿಮೆಂಟ್ ಇದ್ದರೆ ರಿಸೈನ್ ಮಾಡಲಿಕ್ಕೆ ಕೇಳಬಹುದು. PM ರೆಸಿಗ್ನೇಷನ್, ಒಂದು ವೇಳೆ PM ರೆಸಿಗ್ನೇಷನ್ ಮಾಡಿಬಿಟ್ರೆ ಎಂಟೈರ್ ಕೌನ್ಸಿಲ್ ರೆಸಿಗ್ನೇಷನ್ ಮಾಡೋದಕ್ಕೆ ಸಮ ಅದು. ಹಾಗಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಕ್ಯಾನ್ ಬಿ ಅಚೀವ್ಡ್ ಓನ್ಲಿ ಥ್ರೂ ದಿ ಇನ್ಸ್ಟ್ರುಮೆಂಟಲಿಟಿ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಅವರು ಬಹಳ ಇಂಪಾರ್ಟೆಂಟು. ಅವರು ರಿಸೈನ್ ಮಾಡಿದರೆ ಇಡೀ ಒಂದು ವ್ಯವಸ್ಥೆ ಕೊಲ್ಯಾಪ್ಸ್ ಆಗುತ್ತೆ. ಎಲ್ಲರೂ ರಿಸೈನ್ ಮಾಡಿರೋ ರೀತಿ ನಾವು ಅದನ್ನು ಕನ್ಸಿಡರ್ ಮಾಡಬಹುದು. ಇನ್ನು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ನೋಡೋದಾದರೆ, ಮಿನಿಸ್ಟರ್ಸ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ಪ್ರೆಸಿಡೆಂಟ್ಸ್ ಪ್ಲೇಜರ್. ರಿಯಾಲಿಟಿ ಏನು? PM's ಅಡ್ವೈಸ್. ಅಪ್ಲೈಸ್ ವೆನ್ ಮಿನಿಸ್ಟರ್ಸ್ ಪರ್ಫಾರ್ಮೆನ್ಸ್ ಇಸ್ ಅನ್ಸ್ಯಾಟಿಸ್ಫ್ಯಾಕ್ಟರಿ, ಡಿಫರೆನ್ಸ್ ಆಫ್ ಒಪಿನಿಯನ್ ವಿತ್ PM. ಪ್ರತಿಯೊಬ್ಬ ಮಿನಿಸ್ಟರ್ಗಳಿಗೂ PM ಜೊತೆ ಒಂದು ವೇಳೆ ಭಿನ್ನಾಭಿಪ್ರಾಯ ಬಂದರೆ ಆವಾಗ ಕೆಲವೊಂದು ಸಾರಿ PM ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೋ ಲೀಗಲ್ ರೆಸ್ಪಾನ್ಸಿಬಿಲಿಟಿ ನೋಡಿ, ಕೋರ್ಟ್ಸ್ ಕೆನಾಟ್ ಕ್ವಶನ್ ಅಡ್ವೈಸ್ ಗಿವನ್ ಬೈ ಮಿನಿಸ್ಟರ್ ಟು ಪ್ರೆಸಿಡೆಂಟ್. ಮಿನಿಸ್ಟರ್ಸು ಪ್ರೆಸಿಡೆಂಟಿಗೆ ಕೊಡುವಂಥ ಅಡ್ವೈಸನ್ನು ಕೋರ್ಟ್ ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ. ಬ್ರಿಟನ್ನಲ್ಲಿ ಏನಾಗಿದೆ ಅಂತಂದರೆ ಅಲ್ಲೇನಾಗುತ್ತೆ ನೋಡಿ, ಎವ್ರಿ ಆರ್ಡರ್ ಆಫ್ ದಿ ಕಿಂಗ್ ಇಸ್ ಕೌಂಟರ್ ಸೈನ್ಡ್ ಬೈ ಅ ಮಿನಿಸ್ಟರ್. ಇಫ್ ದ ಆರ್ಡರ್ ಇಸ್ ಇಲ್ಲೀಗಲ್, ಮಿನಿಸ್ಟರ್ ಇಸ್ ಲಯಬಲ್ ಇನ್ ಕೋರ್ಟ್. ಏನು ಹಾಗಂತಂದರೆ ಅಲ್ಲಿ ಕಿಂಗ್ ಅಥವಾ ಕ್ವೀನ್ ಇರ್ತಾರಲ್ವಾ ಅಂತಂದರೆ ಅವರು ಮೊದಲು ಆರ್ಡರ್ಗೆ ಸೈನ್ ಮಾಡ್ತಾರೆ. ಸೈನ್ ಮಾಡಿರೋ ಆರ್ಡರ್ಗೆ ಮತ್ತೆ ಮಿನಿಸ್ಟರು
ಕೌಂಟರ್ ಸೈನ್ ಮಾಡ್ತಾರೆ, ಅವರು ಸೈನ್ ಮಾಡಬೇಕಾಗುತ್ತೆ. ಒಂದು ವೇಳೆ ಆರ್ಡರ್ ಇಲ್ಲೀಗಲ್ ಆದರೆ ಮಿನಿಸ್ಟರನ್ನು ಕಟಕಟೆಯಲ್ಲಿ ನಿಲ್ಲಿಸಬಹುದು ನಾವು. ಅದು ಬ್ರಿಟನ್ನಲ್ಲಿ ಅಲ್ಲಿನ ಪ್ರಜೆಗಳಾಗಿದ್ದರೆ ನಾವು ನಿಲ್ಲಿಸ್ಬೋದು. ಬಿಕಾಸ್ ಕಿಂಗ್ ಕ್ಯಾನ್ ಡೂ ನೋ ರಾಂಗ್, ಅಲ್ಲಿನ ರಾಜ ತಪ್ಪು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ತಪ್ಪು ಮಾಡಿದರೆ ಮಿನಿಸ್ಟರ್ಸ್ಗಳೇ ತಪ್ಪು ಮಾಡಿರ್ಬೋದು. ಹಾಗಾಗಿ ಬ್ರಿಟನ್ನಲ್ಲಿ ಆಗಿರೋ ಥರ ಅದು ಆ ಥರ ನಾವು ನೋಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ರಿಕ್ವೈರ್ ಕೌಂಟರ್ ಸಿಗ್ನೇಚರ್. ಇಲ್ಲಿ ಮತ್ತೆ ಪ್ರೆಸಿಡೆಂಟ್ ಸೈನ್ ಮಾಡಿದ ಮೇಲೆ ಮತ್ತು ಮಿನಿಸ್ಟರ್ ಸೈನ್ ಮಾಡೋದೆಲ್ಲ ಇರೋದಿಲ್ಲ. ಮಿನಿಸ್ಟರ್ಸ್ ಆರ್ ಪೊಲಿಟಿಕಲಿ ನಾಟ್ ಲೀಗಲಿ ರೆಸ್ಪಾನ್ಸಿಬಲ್ ಅಲ್ವಾ. ಪೊಲಿಟಿಕಲಿ ರೆಸ್ಪಾನ್ಸಿಬಲ್ ಅಷ್ಟೇ, ಲೀಗಲಿ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಇಂಡಿಯಾ ನೋ ಸಚ್ ಕೌಂಟರ್ ಸಿಗ್ನೇಚರ್ ಇಸ್ ರಿಕ್ವೈರ್ಡ್. ದ ಕೋರ್ಟ್ ಆರ್ ಬಾರ್ಡ್ ಫ್ರಮ್ ಇನ್ಕ್ವೈರಿಂಗ್ ಇನ್ ಟು ದ ಅಡ್ವೈಸ್. ಆರ್ಟಿಕಲ್ 74 ಪ್ರಕಾರ ನೆನಪಿರಲಿ, ಕೋರ್ಟ್ಸ್ ಇದನ್ನು ಇನ್ಕ್ವೈರಿ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಮಿನಿಸ್ಟರ್ಗಳ ಕಾಂಪೋಸಿಷನ್ ಯಾವ ಥರ ಇರುತ್ತೆ, ಇಂಪಾರ್ಟೆಂಟ್ ಇದು. 3 ಕ್ಯಾಟಗರಿ: ಕ್ಯಾಬಿನೆಟ್ ಮಿನಿಸ್ಟರ್, ಹೆಡ್ ಮೇಜರ್ ಮಿನಿಸ್ಟ್ರೀಸ್. ಕ್ಯಾಬಿನೆಟ್ ಅಂತಂದರೆ ಈಗ ಲೋಕಸಭೆ ನಾವು ಟೋಟಲ್ ಆಗಿ ನೋಡೋದಾದರೆ, ನಾವು ಪಾರ್ಲಿಮೆಂಟ್ ಅಂತ ನೋಡೋದಾದರೆ ಪ್ರೆಸಿಡೆಂಟು, ಲೋಕಸಭೆ, ರಾಜ್ಯಸಭೆ ಅಂತ ನೋಡ್ತೇವೆ. ಇದರಲ್ಲಿ ಮತ್ತೆ ಲೋಕಸಭೆ ರಾಜ್ಯಸಭೆಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಬರ್ತಾರೆ. ಇವರು ಒಳಗಡೆ ಮತ್ತು ಕ್ಯಾಬಿನೆಟ್ ಅಂತಂದರೆ ಮೇಜರ್ ಮಿನಿಸ್ಟ್ರಿಗಳಿರ್ತಾವಲ್ವ ಅದರ ಹೆಡ್ಗಳು. ಇಲ್ಲಿ ಬರುವಂಥ ಮಿನಿಸ್ಟರ್ಗಳೆಲ್ಲ ಮೆಂಬರ್ ಆಫ್ ಕ್ಯಾಬಿನೆಟ್ ಅನ್ನುವಂಥ ಒಂದು ರೀತಿಯ ಹುದ್ದೆ ಅನ್ನೋಕ್ಕಿಂತ ಅದೊಂದು ಪೊಸಿಷನ್ನು. ಡಿಸಿಷನ್ ಮೇಕಿಂಗ್, ಯಾವುದೇ ಒಂದು ದೊಡ್ಡ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಈ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡ್ತಾರೆ. ಅದನ್ನು ಮಾಡಿ ಮುಖ್ಯವಾದ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡ್ತಾರೆ. ಅವರು ಕ್ಯಾಬಿನೆಟ್ ಮಿನಿಸ್ಟರ್, ಟಾಪ್ ಪ್ರಯಾರಿಟಿ. ಅದಾದಮೇಲೆ ಮಿನಿಸ್ಟರ್ಸ್ ಆಫ್ ಸ್ಟೇಟ್, ಇವರು ಇಂಡಿಪೆಂಡೆಂಟ್ ಆಗಿ ಚಾರ್ಜ್ ತಗೊಂಡಿರಬಹುದು ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಜೊತೆ ಅಟ್ಯಾಚ್ ಆಗಿರ್ಬೋದು, ಅವರಿಗೆ ಸಂಬಂಧಪಟ್ಟ ಕೆಲವು ಕೆಲಸಗಳನ್ನು ನಿರ್ವಹಿಸೋದು. ಆದರೆ ಕ್ಯಾಬಿನೆಟ್ ಮೆಂಬರ್ಗಳಾಗಿರೋದಿಲ್ಲ. ಈ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಾದ್ರೆ ಟಾಪ್ ಮಿನಿಸ್ಟರ್ಗಳನ್ನು ಮಾತ್ರ ಇನ್ವೈಟ್ ಮಾಡಿರ್ತಾರೆ. ಬೇರೆಯವರು ಬರಬೇಕು ಅಂತಂದರೆ ಅವರನ್ನು ಇನ್ವೈಟ್ ಮಾಡಿರ್ಬೇಕಷ್ಟೆ. ಈ ಮಿನಿಸ್ಟರ್ ಆಫ್ ಸ್ಟೇಟ್ಗಳನ್ನು ನಾವು ಕ್ಯಾಬಿನೆಟ್ ಮೆಂಬರ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಮೀಟಿಂಗ್ಗಳಿಗೆ ಕೆಲವೊಂದು ಸಾರಿ ಕರಿಬಹುದು. ಇನ್ನು ಡೆಪ್ಯೂಟಿ ಮಿನಿಸ್ಟರ್ಸ್ ಇರ್ತಾರೆ. ಇವರು ಮಿನಿಸ್ಟರ್ಗಳಿಗೆ ಅಸಿಸ್ಟ್ ಮಾಡೋದು, ಇಂಡಿಪೆಂಡೆಂಟ್ ಚಾರ್ಜ್ ಇರೋದಿಲ್ಲ ಮತ್ತು ಕ್ಯಾಬಿನೆಟ್ ಮೀಟಿಂಗನ್ನು ಅಟೆಂಡ್ ಮಾಡೋದಿಲ್ಲ. ಇನ್ನು ಪಾರ್ಲಿಮೆಂಟ್ರಿ ಸೆಕ್ರೆಟರೀಸ್ ಇರ್ತಾವಲ್ವ, ಅವರೆಲ್ಲ ಮಿನಿಸ್ಟರ್ಗಳಲ್ಲ ಮತ್ತು PM ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಪಾರ್ಲಿಮೆಂಟ್ರಿ ವರ್ಕಿಗೆ ಅವರು ಅಸಿಸ್ಟ್ ಮಾಡೋದು, ಮಿನಿಸ್ಟರ್ಗಳಿಗೆ ಹೆಲ್ಪ್ ಮಾಡೋದು. ನೀವು ನೋಡಿರಬಹುದು ಎಷ್ಟೋ ಸಾರಿ ದೊಡ್ಡ ದೊಡ್ಡ ಮಂತ್ರಿಗಳು, ಅವರಿಗೆ ಆ ಒಂದು ವಿಷಯದ ಬಗ್ಗೆ ಜ್ಞಾನನೇ ಇರೋದಿಲ್ಲ. ಅವರಿಗೆ ಬೇರೆ ಬೇರೆ ರೀತಿಯ ಕೆಲಸಗಳಿರುತ್ತೆ ಅಲ್ವಾ. ಇಡೀ ದೇಶವನ್ನು ನಿರ್ವಹಿಸಬೇಕು ಅವರು, ಮಿನಿಸ್ಟರ್ಗಳಾದವರು. ನಿಜವಾಗಲೂ ಅವರ ಪಾಲಿಸಿಗಳನ್ನು ಫಾರ್ಮ್ ಮಾಡೋರು ಬ್ಯೂರೋಕ್ರಾಟ್ಸ್ಗಳು, ಈ ಸೆಕ್ರೆಟರಿಗಳು. ಅಂಥ ಪೊಸಿಷನ್ಗೆ ನೀವು ಮುಂದೆ ಹೋಗಬೇಕಾಗಿರೋದು. ಹಾಗಾಗಿ ನಿಮ್ಮ ಜ್ಞಾನದಿಂದಾನೇ ಪಾಲಿಸಿಗಳು ಫಾರ್ಮ್ ಆಗೋದು. ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಿನಿಸ್ಟರ್ಗಳಿಗೆ ಸರಿಯಾದ ಮಾರ್ಗವನ್ನು ನೀವು ತೋರಿಸ್ಬೋದು. ಅದು ಡಿಪೆಂಡ್ ಆಗುತ್ತೆ ಯಾವ ಸಿಚುವೇಶನ್ ಅನ್ನೋದ್ರ ಆಧಾರದ ಮೇಲೆ. ಇನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವರ್ಸಸ್ ಕ್ಯಾಬಿನೆಟ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತು ಕ್ಯಾಬಿನೆಟ್ಗೆ ಡಿಫ್ರೆನ್ಸ್ ಏನು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದರೆ ವೈಡರ್ ಬಾಡಿ, ಅದು ಎಲ್ಲ ಕ್ಯಾಟಗರಿಗಳು ಇರುತ್ತೆ. ಮತ್ತು ಎಲ್ಲ ಸೇರಿಕೊಂಡು ಸಭೆ ಸೇರೋದು, ಮೀಟ್ ಆಗೋದು ಕಡಿಮೆ. ಥಿಯರಿ ಅಷ್ಟೇ, ಅದು ಪವರೇ ಅವ್ರ ಹತ್ರ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಕ್ಯಾಬಿನೆಟ್ ಅಂತಂದರೆ ಸ್ಮಾಲರ್ ಪವರ್ಫುಲ್ ಬಾಡಿ. ಕ್ಯಾಬಿನೆಟ್ ಮಿನಿಸ್ಟರ್ಗಳು ಮಾತ್ರ ಇರ್ತಾರೆ, ಆವಾಗ ಮೀಟ್ ಆಗ್ತಾರೆ. ರಿಯಲ್ ಎಕ್ಸಿಕ್ಯೂಟಿವ್ ಪವರ್ ಇರೋದು ಈ ಕ್ಯಾಬಿನೆಟ್ ಹತ್ರ. ಸೊ ಕ್ಯಾಬಿನೆಟ್ ಇಸ್ ದಿ ಕೋರ್ ಆಫ್ ದಿ ಕೌನ್ಸಿಲ್. ಇದೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದರೆ ಇದರಲ್ಲಿ ಕೋರ್, ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಕ್ಯಾಬಿನೆಟ್. ಏನು ಕ್ಯಾಬಿನೆಟಿನ ರೋಲ್ ಏನು ಅಂತಂದರೆ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಡಿಫೆನ್ಸು, ಎಕನಾಮಿಕ್ ಅಂತಂದರೆ ಆರ್ಥಿಕ ಸಚಿವರು, ಫಿನಾನ್ಸ್ ಮಿನಿಸ್ಟರು, ಹೀಗೆ ಟಾಪ್ ಮಿನಿಸ್ಟರ್ಗಳೆಲ್ಲ ಇರ್ತಾರೆ. ಟಾಪ್ ಲೆವೆಲಲ್ಲಿ ಡಿಸಿಷನ್ ಕೈಗೊಳ್ಳೋದು ಇವ್ರ ಕೆಲಸ. ಚೀಫ್ ಪಾಲಿಸಿ ಫಾರ್ಮುಲೇಟಿಂಗ್ ಬಾಡಿ, ಪಾಲಿಸಿಗಳನ್ನು ಫಾರ್ಮ್ ಮಾಡೋದು. ಎಕ್ಸಿಕ್ಯೂಟಿವ್ ಅಥಾರಿಟಿ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಚೀಫ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡೋದು. ಪ್ರೆಸಿಡೆಂಟಿಗೆ ಅಡ್ವೈಸ್ ಮಾಡೋದು. ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲ ಇವ್ರ ಕೆಲಸ ಆಗಿರುತ್ತೆ. ಇದು ರೋಲ್ ಆಫ್ ದಿ ಕ್ಯಾಬಿನೆಟ್. ಇನ್ನು ಕೆಲವೊಂದು ಸಾರಿ ಕಿಚನ್ ಕ್ಯಾಬಿನೆಟ್ ಅಂತ ಕರೀತಾರೆ. ಕಿಚನ್ ಕ್ಯಾಬಿನೆಟ್ ಅಂತಂದರೆ ಈ ಕ್ಯಾಬಿನೆಟ್ ಒಳಗಡೆನೂ ಮತ್ತೊಂದು ಚಿಕ್ಕ ಗ್ರೂಪ್. ಇದು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್. ಇದು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಇದರ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಲ್ಲ. ಎಷ್ಟೋ ಕಡೆ ಇದರ ಬಗ್ಗೆ ನಾವು ನೋಡೋದೇ ಇಲ್ಲ. ಇನ್ಫಾರ್ಮಲ್ ಆಗಿರುತ್ತೆ. ವೆರಿ ಸ್ಮಾಲ್ ಗ್ರೂಪ್ ಅರೌಂಡ್ PM.
PM ಜೊತೆ ಮತ್ತು 2-3 ಜನ ಇರಬಹುದು. ಟ್ರಸ್ಟೆಡ್ ಸೀನಿಯರ್ ಮಿನಿಸ್ಟರ್ಗಳು. PM ಇರ್ತಾರೆ, ಕೆಲವು ಟ್ರಸ್ಟೆಡ್ ಸೀನಿಯರ್ ಮಿನಿಸ್ಟರ್ಸ್ ಇರ್ತಾರೆ, ಕೆಲವೊಂದು ಸಾರಿ ಅಡ್ವೈಸರ್ಗಳು, ಕಾನ್ಫಿಡೆನ್ಸು, ಹೊರಗಡೆಯವರು ಸಹ ಇರಬಹುದು. PM ಯಾರ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಪ್ರಧಾನಮಂತ್ರಿಗಳು ಅವ್ರು ಮಾತ್ರ ಇರ್ತಾರೆ. ಅದು ಕಿಚನ್ ಕ್ಯಾಬಿನೆಟ್. ಅಂದರೆ ಇನ್ಫಾರ್ಮಲ್ ಮೆಥಡ್ ಇದು, ಫಾರ್ಮಲ್ ಆಗಿ ನೋಡೋದು ಕಡಿಮೆ. ಈ ಕಿಚನ್ ಕ್ಯಾಬಿನೆಟಿಂದ ಏನು ಮೆರಿಟ್ ಅಂತಂದರೆ ಬಹಳ ಬೇಗ ಡಿಸೈಡ್ ಮಾಡ್ಬೋದು, ಡಿಸಿಷನ್ ಬೇಗ ಕೈಗೊಳ್ಬಹುದು, ಸೀಕ್ರೆಸಿ ಇರುತ್ತೆ, ನಾವು ರಹಸ್ಯವನ್ನು ಕಾಪಾಡ್ಕೊತ ಹೋಗ್ಬೋದು. ಕ್ರೈಸಿಸ್ ಹ್ಯಾಂಡ್ಲಿಂಗಲ್ಲಿ ಕೆಲವೊಂದು ಸಾರಿ ಎಫಿಷಿಯನ್ಸಿ ಜಾಸ್ತಿ ಆಗ್ಬೋದು, ಎಲ್ಲರನ್ನ ಕೇಳ್ತಾ ಕೂತ್ಕೊಳ್ಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಆದರೆ ಡಿಮೆರಿಟ್ಸ್ ಏನು ಹೇಳಿ, ಕ್ಯಾಬಿನೆಟ್ ಅಥಾರಿಟಿಯನ್ನು ನಾವು ಅಂಡರ್ಮೈನ್ ಮಾಡಿದ ಹಾಗೆ. ಎಲ್ಲರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತಂದರೆ ಇದು ಅಥಾರಿಟೇಟಿವ್ ಪವರ್ ಆಗ್ತಾ ಬಂತು ಅಲ್ವಾ. ಡೆಮೋಕ್ರಸಿಗೆ, ಈ ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ಧಕ್ಕೆ ಬಂದ ಹಾಗೆ ಇದು. ಮತ್ತು ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್ಸು ಬೈಪಾಸ್ ಆಗ್ತಾ ಇದೆ. ಮತ್ತು ಕಾನ್ಸಂಟ್ರೇಷನ್ ಆಫ್ ಪವರ್, ಒಂದೇ ಕಡೆ ಅಧಿಕಾರ ಕೇಂದ್ರೀಕೃತ ಆಗ್ತಾ ಇದೆ. ಹಾಗಾಗಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಈ ಥರ ಕೆಲವು ಕಿಚನ್ ಕ್ಯಾಬಿನೆಟ್ಟು ತುಂಬ ಫೇಮಸ್ ಆಗಿತ್ತು ಆವಾಗ. ಇತ್ತೀಚಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ನಾವು ಅದನ್ನು ನೋಡೋದಿಲ್ಲ ಎಲ್ಲೂ. ಕೆಲವೊಂದು ಕ್ವಶನ್ ಆ್ಯಂಡ್ ಆನ್ಸರ್ ನೋಡೋಣ. ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್? ಎಸ್, ಆರ್ಟಿಕಲ್ 74-75. Is cabinet mentioned in the constitution, original constitution? No, inserted later in article 352. ಇದು ಇಂಪಾರ್ಟೆಂಟ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಕ್ಯಾಬಿನೆಟನ್ನು ಮೆನ್ಷನ್ ಮಾಡಿಲ್ಲ, 352 ಆರ್ಟಿಕಲ್ ಆದಮೇಲೆ ಇನ್ಸರ್ಟ್ ಮಾಡಿರೋದು. ಹೂ ಆ್ಯಕ್ಚುಲಿ ಗವರ್ನ್ಸ್ ಕೌನ್ಸಿಲ್ ಆರ್ ಕ್ಯಾಬಿನೆಟ್? ಇನ್ ಪ್ರಾಕ್ಟೀಸಲ್ಲಿ ಯಾರು ಹೆಚ್ಚು ಗವರ್ನೆನ್ಸ್ ನೋಡ್ಕೊಳ್ಳೋದು, ಆಡಳಿತವನ್ನು ನಿಜವಾಗ್ಲೂ ನಿಭಾಯಿಸೋರು ಯಾರು? ಕ್ಯಾಬಿನೆಟ್. ಆದರೆ ಅಫಿಷಿಯಲ್ ಆಗಿ ನಾವು ಹೇಳೋದೇನು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ. ಕ್ಯಾನ್ ಪ್ರೆಸಿಡೆಂಟ್ ರಿಜೆಕ್ಟ್ ಮಿನಿಸ್ಟೀರಿಯಲ್ ಅಡ್ವೈಸ್? ಹೌದು, ಓನ್ಲಿ ಒನ್ಸ್. ಫೈನಲ್ ಅಡ್ವೈಸ್ ಇಸ್ ಬೈಂಡಿಂಗ್. ಮತ್ತೊಂದು ಸಾರಿ ವಾಪಸ್ ಕಳಿಸಿದರೆ ಬೈಂಡಿಂಗ್ ಆಗಿರುತ್ತೆ. ಆರ್ ಮಿನಿಸ್ಟರ್ಸ್ ಲೀಗಲಿ ರೆಸ್ಪಾನ್ಸಿಬಲ್? ಲೀಗಲಿ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ, ಓನ್ಲಿ ಪೊಲಿಟಿಕಲಿ ರೆಸ್ಪಾನ್ಸಿಬಲ್ ಅಲ್ವಾ. ಇವರು ಪ್ರೆಸಿಡೆಂಟಿಗೆ ಏನು ಅಡ್ವೈಸ್ ಕೊಡ್ತಾರೋ ಅದನ್ನು ಕೋರ್ಟ್ ಬಂದು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ, ಇನ್ಕ್ವೈರಿ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾನ್ ನಾನ್ MP ಬಿ ಅ ಮಿನಿಸ್ಟರ್? ಎಸ್, ಫಾರ್ 6 months, 6 ತಿಂಗಳ ಆಗಿರ್ಬೋದು. ಅದಾದಮೇಲೆ ಅವರು ಯಾವುದಾದ್ರೂ ಎಂ ಪಿ ಯಾವುದೋ ಕ್ಷೇತ್ರದ MP ಆಗಿದ್ದರೆ ಮಾತ್ರ ಅವರು ಮತ್ತೆ ಮಿನಿಸ್ಟರ್ ಆಗಲಿಕ್ಕೆ ಆಗುತ್ತೆ. ಡಸ್ ಡೆಪ್ಯೂಟಿ PM ಎಕ್ಸಿಸ್ಟ್ ಕಾನ್ಸ್ಟಿಟ್ಯೂಷನಲಿ? ಇಲ್ಲ, ಅದು ಓನ್ಲಿ ಪೊಲಿಟಿಕಲ್ ಡೆಸಿಗ್ನೇಷನ್ ಅಷ್ಟೇ ಅದು. ವಾಟ್ ಹ್ಯಾಪನ್ಸ್ ಇಫ್ PM ರಿಸೈನ್ಸ್? PM ರಿಸೈನ್ ಮಾಡಿದರೆ ಏನು ಮಾಡಬೇಕು? ಎಂಟೈರ್ ಕೌನ್ಸಿಲ್ ರಿಸೈನ್ ಮಾಡಬೇಕಾಗತ್ತೆ. ವೈ ಇಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್? ಯಾಕಂತಂದರೆ ಲೋಕಸಭೆ ಬದ್ಧರಾಗಿರಬೇಕು. ಇವರು ತಮಗೆ ಬೇಕಾದ ಹಾಗೆ ಏನೋ ಮಿನಿಸ್ಟರ್ ಆಗಿಬಿಟ್ವಿ ಅಂದ ತಕ್ಷಣ ಬೇಕಾದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅಕೌಂಟೆಬಿಲಿಟಿ ಇರಬೇಕಲ್ವಾ. ಹಾಗೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಹಳ ಇಂಪಾರ್ಟೆಂಟ್. ಕಿಚನ್ ಕ್ಯಾಬಿನೆಟ್ ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ, ಅದು ಅದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್, ಇಲ್ಲೀಗಲ್ ಸಹ ಅಲ್ಲ ಅದು. ಇಟ್ ಇಸ್ ನಾಟ್ ಇಲ್ಲೀಗಲ್, ಇನ್ಫಾರ್ಮಲ್ ಅಷ್ಟೇ ಅದು. ಇದರ ಬಗ್ಗೆ ಕೆಳಗಡೆ ಶಾರ್ಟ್ ನೋಟ್ಸ್ ಕೊಟ್ಟಿದ್ದೇನೆ. ಲಕ್ಷ್ಮೀಕಾಂತ್ ಈ ಚಾಪ್ಟರ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಚಾಪ್ಟ್ರು. ಕೆಲವೊಂದು ಸಾರಿ ಕ್ವಶನ್ಗಳು ಬರಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.